ದಿನಾಚರಣೆಯ ಶುಭಾಶಯಗಳು. ಶುಭೋದಯ. ಇಂದು ದೇಶಾದ್ಯಂತ ಎಲ್ಲ ಕಡೆ ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಮಾರೇನಹಳ್ಳಿ ಗ್ರಾಮದ ಭಾರತದ ಸತ್ಪ್ರಜೆಗಳಾದ ನಾವೆಲ್ಲ ಸೇರಿ ಇಲ್ಲೂ ಸಹ ಧ್ವಜವನ್ನು ಆರೋಹಣ ಮಾಡಿ ನಾವು ಗೌರವ ಸಲ್ಲಿಸಬೇಕಂತ ಇಲ್ಲೆಲ್ಲ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮನ ಆಯೋಜಿಸಿರೋರು ಜನವಾದಿ ಮಹಿಳಾ ಸಂಘಟನೆ ಜಯನಗರ ವಿಭಾಗದ ಎಲ್ಲ ಪದಾಧಿಕಾರಿಗಳು. ನಮ್ಮ ಜೊತೆಗೆ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದಂಥ ಶ್ರೀಯುತ ಮೆಹತಾಜ್ ಮೇಡಮ್ ಅವರಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತವನ್ನು. ಅದೇ ರೀತಿ ಉಪಾಧ್ಯಕ್ಷರಾದಂಥ ಲಕ್ಷ್ಮಿ ಅವರಿದ್ದಾರೆ. ಅವರು ಸಹ ಇದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತ. ಜಂಟಿ ಕಾರ್ಯದರ್ಶಿ ಶ್ರೀಮತಿ ಲೀಲಾ ಅವರಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತ. ಅದೇ ರೀತಿ ಅನೇಕರು ಹೇಮ ಅವರಿದ್ದಾರೆ. ಇನ್ನೂ ಅನೇಕಿದ್ದಾರೆ. ಸ್ವಾಗತ ಸ್ವಾಗತ. ಮತ್ತು ನಾನು ಸಂಘಟನೆಯಲ್ಲಿ ಚಟುವಟಿಕೆಯನ್ನು ತೊಡೆಯೋದಕ್ಕೆ ಕಾರಣವಾದ ನಮ್ಮ ನಾಗರಾಜ್ ಸರ್ ಅವರಿದ್ದಾರೆ. ದಲಿತ ಹಕ್ಕುಗಳ ಸಮಿತಿ ಬೆಂಗಳೂರು ಅನ್ನೋ ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಇದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತ. ಮತ್ತು ನಮ್ಮ ಒಡನಾಡಿ ಯಾವುದೇ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡಿ ನಮಗೆ ಮಾರ್ಗದರ್ಶಕರಾಗಿದ್ದರೆ ಶ್ರೀಯುತ ಗೋವಿಂದರಾಜ್ ಅವರಿದ್ದಾರೆ. ಅವರು ಸ್ವಾಗತ ಮತ್ತು ಸ್ಥಳೀಯವಾಗಿ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ಮಾಡಿ ಚಿಕ್ಕದಿಂದ ನಮಗೆ ಮಾರ್ಗದರ್ಶಕರಾಗಿ ಅನೇಕ ಗಣೇಶ ಹಬ್ಬ ಆಗಲಿ ಯಾವುದೇ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ಮುನ್ನಡೆಸಿದ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತ ಬಯಸ್ತೇನೆ. ಮತ್ತು ನಮ್ಮ ಯುವ ಮಿತ್ರ ಜಿತೇಂದ್ರ ಕುಮಾರ್ ಇದ್ದಾರೆ. ಅದೇ ರೀತಿ ಜನಾರ್ದನ್ ಇದ್ದಾರೆ. ಅವ್ರಿಗೆ ಸ್ವಾಗತ ಸುಸ್ವಾಗತ ಭೀಮ ಸ್ವಾಗತ ಬಯಸ್ತೇನೆ. ನಾವು ಧ್ವಜಾರೋಹಣ ಮಾಡಿ ಎಲ್ಲ ಮೊದಲೇ ಮಾತಾಡ್ತಿರ್ತಾರೆ. ಧ್ವಜಾರೋಹಣ ಅವರು ಮತ್ತು ಮೆಹತಾಜ್ ಅವರು ಬಂದು ಧ್ವಜಾರೋಹಣ ಮಾಡಬೇಕು. ಸ್ವತಂತ್ರ ಭಾರತ ಕಟ್ಟಲಿಕ್ಕಾಗಿ ಸ್ವತಂತ್ರ ಭಾರತ ಕಟ್ಟಲಿಕ್ಕಾಗಿ ಸ್ವತಂತ್ರ ಭಾರತ ಕಟ್ಟಲಿಕ್ಕಾಗಿ ಐಕ್ಯ ಭಾರತ ಕಟ್ಟಲಿಕ್ಕಾಗಿ ಐಕ್ಯ ಭಾರತ ಕಟ್ಟಲಿಕ್ಕಾಗಿ ಐಕ್ಯ ಭಾರತ ಕಟ್ಟಲಿಕ್ಕಾಗಿ ಐಕ್ಯ ಭಾರತ ಕಟ್ಟಲಿಕ್ಕಾಗಿ ಪ್ರಾಣವ ಕೊಟ್ಟ ತ್ಯಾಗಿಗಳೇ ಪ್ರಾಣವ ಕೊಟ್ಟ ತ್ಯಾಗಿಗಳೇ ರಕ್ತವ ಕೊಟ್ಟ ತ್ಯಾಗಿಗಳೇ ರಕ್ತವ ಕೊಟ್ಟ ತ್ಯಾಗಿಗಳೇ ವ್ಯರ್ಥವಲ್ಲ 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 ನಿಮ್ಮಯ ತ್ಯಾಗ ವ್ಯರ್ಥವಲ್ಲ ನಿಮ್ಮಯ ತ್ಯಾಗ ವ್ಯರ್ಥವಲ್ಲ 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 ನಿಮ್ಮಯ ರಕ್ತ ವ್ಯರ್ಥವಲ್ಲ ನಿಮ್ಮಯ ರಕ್ತ ವ್ಯರ್ಥವಲ್ಲ ಉಳಿಸುತ್ತೇವೆ 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 ಸ್ವತಂತ್ರ ಭಾರತ ಉಳಿಸುತ್ತೇವೆ ಸ್ವತಂತ್ರ ಭಾರತ ಉಳಿಸುತ್ತೇವೆ 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 ಜಾತ್ಯತೀತ ಉಳಿಸುತ್ತೇವೆ ಜಾತ್ಯತೀತ ಉಳಿಸುತ್ತೇವೆ 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 ಐಕ್ಯ ಭಾರತ ಉಳಿಸುತ್ತೇವೆ ಐಕ್ಯ ಭಾರತ ಉಳಿಸುತ್ತೇವೆ ಮೆಟ್ಟುತ್ತೇವೆ 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 ಕೋಮುವಾದಿಗಳ ಮೆಟ್ಟುತ್ತೇವೆ ಕೋಮುವಾದಿಗಳ ಮೆಟ್ಟುತ್ತೇವೆ 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 ಕೋಮುವಾದಿಗಳ ಮೆಟ್ಟುತ್ತೇವೆ ಕೋಮುವಾದಿಗಳ ಮೆಟ್ಟುತ್ತೇವೆ ಮೆಟ್ಟುತ್ತೇವೆ ಮೆಟ್ಟುತ್ತೇವೆ
ಭಯೋತ್ಪಾದನೆಯ ಮೆಟ್ಟುತ್ತೇವೆ ಭಯೋತ್ಪಾದನೆಯ ಮೆಟ್ಟುತ್ತೇವೆ ಇನ್ಕಲಾಬ್ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್ ದೇಶದ ಐಕ್ಯತೆ ಚಿರಾಯವಾಗಲಿ ದೇಶದ ಐಕ್ಯತೆ ಚಿರಾಯವಾಗಲಿ ನ್ಯಾಷನಲ್ ಅಂತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿಕ ತವ ಶುಭ ನಾಮೇ ಜಾಮೇ ತವ ಶುಭಾಶಿಷ ಮಾಗೆ गाहे तव जय गाथा जन जन मंगलदायक जय हे भारत भाग्य विधाता जय हे जय हे जय हे बोलो भारत माता की जय बोलो भारत माता की वंदे ಪ್ರಪಂಚದಲ್ಲೇ ಉನ್ನತವಾದ ಜಗತ್ತಿನಲ್ಲೇ ಶ್ರೇಷ್ಠವಾದ ಭಾರತ ದೇಶಕ್ಕೆ ಒಪ್ಪಿತವಾದ ಸಮಾನತೆಯ ಸಾರ ತುಂಬಿದ ಸಂವಿಧಾನವ ರಕ್ಷಿಸಿದ ಯೋಗಿಯ ಅವನನ್ನು ನೆಮ್ಮದಿ ಸೆರೆಸಿದ ತ್ಯಾಗಿಯ ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಭಾರತ ದೇಶದ ಆರ್ಥಕ್ಕಾಗಿ ರಾಜ್ಯಾಂಗವ ನೀಡಿದ ಜ್ಞಾನಿಯ ಶಾಸಕಾಂಗವನ್ನೊಳಗೊಂಡಂತೆ ಕಾರ್ಯಾಂಗವನ್ನೊಳಗೊಂಡಂತೆ ನ್ಯಾಯಾಂಗವನ್ನೊಳಗೊಂಡಂತೆ ಜನಮನ ಗಣಗಳ ಐಕ್ಯತೆಗಾಗಿ ಪ್ರಜಾಪ್ರಭುತ್ವದ ಆಳ್ವಿಕೆಗಾಗಿ ಜನಮತ ಜನಹಿತ ಸರ್ಕಾರವನ್ನು ರಚಿಸಲು ಮಾರ್ಗವ ತೋರಿದ ದಾತನ ನಮ್ಮೆಲ್ಲರ ನೆಚ್ಚಿನ ನೇತನ ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ದೀನದಲಿತರ ಧ್ವನಿಯಾಗಿ ಶೋಷಿತರ ಉಸಿರಾಗಿ ರೈತ ಜನರ ಏಳಿಗೆಗಾಗಿ ಕಾರ್ಮಿಕರ ಬಲವಾಗಿ ಅಲ್ಪಸಂಖ್ಯಾತರ ಆಶ್ರಯವಾಗಿ ಅಸ್ಪೃಶ್ಯರ ಆಶ್ರಯವಾಗಿ ಮಹಿಳಾ ಮಂತ್ರಿಗೆ ಮಾರ್ಗ ತೋರಿಸಿದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಾಮಾಜಿಕ ತಜ್ಞ ಆರ್ಥಿಕ ತಜ್ಞ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಜೈ 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 ಪಿ जय 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 पी जोर से बोलो जय 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 पी हिम्मत से बोलो ताकत से बोलो जय 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 पी हम भी बोलो तुम भी बोलो जय 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 पी जय 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 पी जय भारत जय संविधान ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ನಾಗರಾಜ್ ಅವರು ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಾರನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಈ ಸ್ವಾತಂತ್ರ್ಯ ಸ್ಫೂರ್ತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಭಾರತ ದೇಶದ
ಅರ್ಧ ಜನಸಂಖ್ಯೆಯಲ್ಲಿರುವ ಮಹಿಳೆಯರು ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡೋದು ದೇಶದ ಪ್ರಗತಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಮಹಿಳೆಯರಿಗೆ ಇವತ್ತು ಪೂರ್ತಿ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ನೋಡಿದಾಗ